कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् नम। तपस्वाध्याय शुश्रूषा कृष्णपूजा रतं मुनिं विश्वेशम् इष्टदं वन्दे परिव्राट् चक्रवर्तिनम्। श्रीगुरुभ्यो नमः। हरि ओಂ। ಈ 16ನೇ ಅಧ್ಯಾಯ 3 ಶ್ಲೋಕ ಆಗಿತ್ತು. ಇನ್ನೊಮ್ಮೆ ಅದರ ಪುನರಾವರ್ತನೆಯನ್ನು ಮಾಡೋಣ. ಇಲ್ಲಿ ಪರಮಾತ್ಮ ಮೋಕ್ಷವನ್ನು ಪಡೀಲಿಕ್ಕೋಸ್ಕರವಾಗಿ ಬೇಕಾಗಿರುವಂತಹ ಕೆಲವೊಂದು ದೈವೀ ಸಂಪತ್ತುಗಳನ್ನು ದೈವೀ ಸಂಪತ್ತುಗಳ ಬಗ್ಗೆ ಹೇಳ್ತಾ ಇದ್ದಾನೆ 3 ಶ್ಲೋಕದಲ್ಲಿ. ಅಭಯಂ ಸತ್ವ ಸಂಶುದ್ಧಿ, ಜ್ಞಾನ ಯೋಗ್ಯ ವ್ಯವಸ್ಥಿತಿ, ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತವ ಆರ್ಜವಂ, ಅಹಿಂಸಾ ಸತ್ಯಮಕ್ರೋಧ ತ್ಯಾಗ ಶಾಂತಿ ಅಪೈಶುನಂ, ದಯಾ ಭೂತೇಷು ಅಲೋಲುತ್ವಂ, ಮಾರ್ದವಂ ಹ್ರೀರ ಚಾಪಲಂ, ತೇಜ ಕ್ಷಮಾ ಧೃತಿ ಶೌಚಂ, ಅದ್ರೋಹೋ ನಾತಿಮಾನಿತ, ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ದೇವತೆಗಳ ಅಥವಾ ನಮ್ಮ ಪೂರ್ವಕರ್ಮಕ್ಕೆ ಅನುಸಾರವಾಗಿ ಈ ಎಲ್ಲ ದೈವೀ ಸಂಪತ್ತುಗಳು ನಮಗೆ ಒದಗಿ ಬರ್ತಾವೆ ಅಂತ ಕೃಷ್ಣ ಹೇಳಿದ್ದು. ಮೊದಲಿಗೆ ಅಭಯಂ, ಒಬ್ಬ ಮನುಷ್ಯನ ನೋಡಿದಾಗ ಇನ್ನೊಬ್ಬರಿಗೆ ಭಯ ಆಗಬಾರದು. ಅಯ್ಯೋ ಬಂದಲ್ಲ ಅಂಥೇಳಿ ಗಡಗಡ ನಡುಗಬಾರದು. ಗುರುಗಳನ್ನು ನೋಡಿದಾಗ ನಾವು ನಡುಗಬೇಕು, ಆಯಿತಾ? ಅಂದರೆ ಅವರಿಗೆ ಕೊಡುವಂತಹ ಮಾನ ಮರ್ಯಾದೆ ಅದೆಲ್ಲ ಮುಖ್ಯ. ಅಭಯಂ, ಅಲ್ಲಿ ಗುರುಗಳು ಬಂದಾಗ ಶಿಷ್ಯರು ನಡುಗುವಂಥದ್ದು ಅದು ಸಾಮಾನ್ಯ, ಅದಿರಲೇಬೇಕು. ಆದರೆ ಸಾತ್ವಿಕವಾಗಿ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ನಮಗೆ ಭಯ ಆಗೋದು ಹಾಗೆ ಆಗಬಾರದು. ಈಗ ಹುಲಿಯನ್ನು ನೋಡಿದಾಗ ನಮಗೆ ಭಯ ಆಗುತ್ತೆ, ಅದು ಏನು ನಮಗೆ ಹೆದರಿಸೇನು ಬರೋದಿಲ್ಲ. ನಾವೇ ಆ ಜಾಗಕ್ಕೆ ಹೋದಾಗ ಸ್ವಲ್ಪ ಭಯ ಆಗುತ್ತೆ ಅಷ್ಟೇ. ಹಾಗೆ ಮನುಷ್ಯನಿಂದ ಇನ್ನೊಬ್ಬರಿಗೆ ಭಯ ಆಗಬಾರದು. ಅಭಯ. ಸತ್ವ ಸಂಶುದ್ಧಿ, ಸತ್ವ ಅಂತಂದ್ರೆ ಮನಸ್ಸು ಅಂತರ್ಥ, ಮನಸ್ಸಿನ ಪ್ರಸನ್ನತೆ. ಜ್ಞಾನ ಯೋಗ ವ್ಯವಸ್ಥಿತಿ, ಯೋಗ ವ್ಯವಸ್ಥಿತಿ ಅಂದರೆ ಜ್ಞಾನ ಮಾರ್ಗದಲ್ಲಿ ನಿಷ್ಠೆ ಇರಬೇಕು. ಅರ್ಹರಾದವರಿಗೆ ದಾನ, ದಮಃ ಇಂದ್ರಿಯ ನಿಗ್ರಹ, ಯಜ್ಞ, ದೇವ ಋಷಿ ಪಿತೃಯಜ್ಞ, ಮನುಷ್ಯ ಭೂತ ಯಜ್ಞಗಳು ಇವನ್ನೆಲ್ಲ ಮಾಡ್ತಿರಬೇಕು. ಸ್ವಾಧ್ಯಾಯ, ತಮ್ಮ ವೇದಾಧ್ಯಯನವನ್ನು ಮಾಡ್ತಾ ಇರಬೇಕು. ಬ್ರಹ್ಮಚರ್ಯ ಮೊದಲಾದ ತಪಸ್ಸನ್ನು ಮಾಡ್ತಾ ಇರಬೇಕು. ಈ ರೀತಿ ಅಹಿಂಸೆ, ಸತ್ಯ, ನಿಜವಾದ ನುಡಿ, ಅಕ್ರೋಧ, ಕ್ರೋಧವಿಲ್ಲದಿರುವಿಕೆ, ತ್ಯಾಗ, ಧಾರಾಳವಾಗಿ ಮತ್ತೊಬ್ಬರಿಗೆ ಕೊಡ್ತಾ ಇರಬೇಕು. ಶಾಂತಿ, ಶಮೋ ಮನ್ನಿಷ್ಠತಾ ಬುದ್ಧಿ, ಭಗವದ್ದಲ್ಲಿ ಭಗವದ್ಭಕ್ತಿ ಸದಾಕಾಲ, ಭಗವಂತನಲ್ಲಿ ನಿಷ್ಠೆ. ಅಪೈಶುನಂ, ಒಬ್ಬ ವ್ಯಕ್ತಿ ಏನೋ ತೊಂದರೆ ಮಾಡಿರ್ತಾನೆ, ಅದು ಯಾರಿಗೂ ಗೊತ್ತಾಗಿರೋದಿಲ್ಲ. ಆದರೆ ಹೋಗಿ ಚಾಡಿ ಹೇಳೋದು ಪೊಲೀಸರ ಹತ್ರ, ಇವನು ಹೀಗೆ ಮಾಡಿದ್ದಾನೆ ಅಂತ. ರಾಜ ಮೊದಲಾದವರಿಗೆ ಏನೋ ಒಂದು ವಿಷಯ ಹೇಳೋದ್ರಿಂದಾಗಿ
ಅವರಿಗೆ ತೊಂದರೆ ಆಗುತ್ತೆ ಆ ವ್ಯಕ್ತಿಗೆ. ಅದನ್ನು ಅಪೈಶುನ ಅಂತ ಕರಿತೇವೆ. ದಯಾ, ಎಲ್ಲ ಪ್ರಾಣಿಗಳಲ್ಲಿ ದಯೆ. ಭೂತೇಶು ಲೋಲುತ್ವಂ, ಭೂತೇಶು ದಯಾ ಲೋಲುತ್ವಂ, ಭೋಗ ವಸ್ತುಗಳಲ್ಲಿ ಅತಿ ಆಸೆ ಇಲ್ಲದಿರುವಂಥದ್ದು. ಮಾರ್ಧವಂ, ಮೃದು ಸ್ವಭಾವ ಇರಬೇಕು. ಹ್ರೀಹಿ ಅಚಾಪಲಂ, ಹ್ರೀಹಿ ಅಚಾಪಲಂ ಅಂದರೆ ಕರ್ತವ್ಯದಲ್ಲಿ ಲೋಪ ಆದಾಗ ನಾಚಿಕೆ ಆಗಬೇಕು ಅವನಿಗೆ. ಈ ರೀತಿ ಆಗುವಂಥದ್ದು. ನೆಕ್ಸ್ಟು ತೇಜ, ಮತ್ತೊಬ್ಬರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಬಾರದು, ಅಷ್ಟು ನಮ್ಮ ಸತ್ವ ನಮ್ಮಲ್ಲಿ ಇರಬೇಕು. ಮತ್ತೊಬ್ಬರ ದಬ್ಬಾಳಿಕೆಗೆ ಒಳಗಾಗದಿರುವುದು, ಅದನ್ನು ತೇಜಸ್ಸು ಅಂತ ಕರಿತೇವೆ. ಕ್ಷಮ, ಅಪಕಾರ ಮಾಡಿದವನ ಮೇಲೆ ಯಾವುದೇ ರೀತಿ ಅಪಕಾರ ಮಾಡಬಾರದು. ಕೋಪವಿಲ್ಲದೆ ಇನ್ನೊಂದು ಅಪಕಾರ ಮಾಡದ ಮನಸ್ಥಿತಿಯನ್ನು ಕ್ಷಮ ಅಂತ ಕರಿತೇವೆ. ಧೃತಿ, ಧೃತಿ ಯಾವ ರೀತಿ ಆತಂಕ ಇಲ್ಲದಿರುವಂಥದ್ದು. ಶೌಚಂ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ. ಅದ್ರೋಹ, ಮತ್ತೊಬ್ಬರಿಗೆ ಕೇಡು ಮಾಡದಿರುವುದು. ನಾತಿಮಾನಿತ, ನನ್ನಲ್ಲಿಯೇ ಇಷ್ಟು ಗುಣಗಳಿವೆ ಅಂತ ತನ್ನನ್ನೇ ತಾನು ಬೀಗದಿರುವುದು. ಇವೆಲ್ಲವೂ ಕೂಡ ದೈವೀ ಅಭಿಜಾತಸ್ಯ, ದೇವಿಯ ಸಂಪತ್ತುಗಳು ಅಂತ ಹೇಳ್ತಾನೆ ಕೃಷ್ಣ. ಮುಂದೆ ಹೋಗೋಣ. ಇದಕ್ಕೆ ವ್ಯತಿರಿಕ್ತವಾದದ್ದು ಆಸುರಿ ಸಂಪತ್ತು. ಆಸುರಿ ಸಂಪತ್ತು ಯಾವುದ್ಯಾವುದು ಹಾಗಾದರೆ? ಇವತ್ತಿನ ಪಾಠ ದಂಭೋ ದರ್ಪೋಭಿಮಾನಶ್ಚ ಕ್ರೋಧಃ ಪಾರುಷ್ಯಮೇವ ಚ ಅಜ್ಞಾನಂ ಚಾಭಿಜಾತಸ್ಯ ಪಾರ್ಥ ಸಂಪದಮಾಸುರೀಂ. ಹೇ ಪಾರ್ಥ, ಇವೆಲ್ಲವೂ ಕೂಡ ಆಸುರಿ ಸಂಪತ್ತುಗಳು ಅಂತ. ಏನು? ದಂಭ, ದಂಭಾಚರಣೆ. ಇಲ್ಲಿ ಬಗ್ಗೆ ಬರೀತಾರೆ ರಾಯರು. ದಂಭ ಅಂತಂದ್ರೆ ಆತ್ಮಾಲ್ಪತ್ವಂ ಜ್ಞಾತ್ವಾಪಿ ಮಹತ್ವ ಪ್ರದರ್ಶನಂ ದಂಭ. ಅವನಿಗೆ ಗೊತ್ತಿರ್ತದೆ ನನ್ನ ಸಾಧನೆ ಅಲ್ಪ, ನನಗೆ ಸಿದ್ಧಿಸಿರುವಂತಹ ಮಂತ್ರಗಳು ಅಲ್ಪ, ನನ್ನ ಯೋಗ್ಯತೆ ಕಡಿಮೆ ಅಂತ ಅವನಿಗೆ ಸ್ಪಷ್ಟವಾದ ಜ್ಞಾನ ಇದ್ದರೂ ಅದನ್ನು ದೊಡ್ಡದಾಗಿ ಎಲಾಬ್ರೇಟ್ ಮಾಡೋದು. ಅಲ್ಪ ಆತ್ಮ ಅಲ್ಪತ್ವಂ ಜ್ಞಾತ್ವಾಪಿ ಮಹತ್ವ ಪ್ರದರ್ಶನಂ. ನನ್ನ ಹತ್ರ ಇರುವಂಥದ್ದು ಇಷ್ಟೇ ಅಂತ ಗೊತ್ತಿದೆ ಅವನಿಗೆ, ಅದನ್ನೇ ದೊಡ್ಡದಾಗಿ ಹೇಳುವಂಥದ್ದು, ಮತ್ತೊಬ್ಬರಿಗೆ ತೋರಿಸೋದು ಪ್ರದರ್ಶನ. ಅದನ್ನು ದಂಭ ಅಂತ ಕರಿತೀವಿ. ದಂಭಾಚರಣೆ. ಮತ್ತೊಬ್ಬರಿಗೆ ಯಾಕೆ ತೋರಿಸ್ಬೇಕು? ಗುಡಿಗೆ ಹೋಗಿರ್ತೇವೆ, ನಮಸ್ಕಾರ ಮಾಡೋದು. ಯಾರಾದರೂ ನೋಡ್ತಿದ್ರೆ ಇನ್ನೊಂದು 2 ನಿಮಿಷ ನಮಸ್ಕಾರ ಜಾಸ್ತಿನೇ ಮಾಡೋದು. ಯಾರೋ ಇಲ್ವಾ ಒಂದೇ ಪ್ರದಕ್ಷಿಣೆ ಯಾಕೆ ಹೋಗಿಬಿಡೋದು. ಯಾರಾದರೂ ನೋಡ್ತಿದ್ರೆ ಗಲ್ಲ ಗಲ್ಲ ಬಡ್ಕೊಳ್ಳೋದೇನು, ಹಣಿ ಹಣಿ ಗಡಿಸೋದೇನು, ಉದ್ದು ದಂಡ ನಮಸ್ಕಾರ ಹಾಕೋದೇನು, ಇವೆಲ್ಲ ದಂಭ. ಮನಸ್ಸಿನಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಇದ್ದುಕೊಂಡು ನಾವು ನಮಸ್ಕಾರ ಮಾಡಬೇಕೇ ಹೊರತು ಯಾರೋ ನೋಡ್ತಾರೆ, ಯಾರೋ ಮಾಡ್ತಾರೆ, ಯಾರೋ ನಾಳೆ ಊಟಕ್ಕೆ ಕರೀತಾರೆ ಅಂತ ಹೇಳಿ ದೊಡ್ಡ ದೊಡ್ಡ ನಾಮ ಎಲ್ಲ ಹಚ್ಕೊಂಡು ಶಿಖೆ ಗಿಖೆ ಬಿಟ್ಕೊಂಡು ದೊಡ್ಡ ಅಂಚು ನೋಡಿ. ನಾವೆಲ್ಲ ದಂಭಾಚಾರಿಗಳೇ ನಾವೆಲ್ಲ. ಏನೂ ಇಲ್ಲ ನಮ್ಮ ಹತ್ರ. ದೊಡ್ಡ ದೊಡ್ಡ ಅಂಚಿರುವಂತಹ ಪಂಚೆ ಹಾಕ್ಕೊಂಡು ಹೋಗಿ ರಾಯರ ಮಠದ ಕಟ್ಟೆ ಕುಡಿದ್ರೆ ಆಚಾರ್ಯ ನಾಳೆ ಊಟಕ್ಕೆ ಬರಬೇಕು ಅಂತ ಕರೆದ್ರೆ ಸಾರ್ಥಕ ಇವತ್ತಲ್ಲಿ ಹೋಗಿದ್ದು ಅಂತ ಅಲ್ಲ. ಅದು ಈ ದಂಭ ಬೇಡ. ಇದು ಆಸುರಿ ಸಂಪತ್ತಿದು ದಂಭ. ದರ್ಪ, ದಂಭೋ ದರ್ಪೋ
ದರ್ಪ ಅಂದ್ರೆ ಏನು? ಸತ್ಯಪಿ ಭಯಕಾರಣೆ ಮದಾತ್ತ ಭಯಾತ್ ಮದಾತ್ತ ತದಭಾವ ದರ್ಶನ. ಅಂದ್ರೆ ದರ್ಪ ಅಂತಂದ್ರೆ ಎಷ್ಟು ಅದ್ಭುತ ಡೆಫಿನೇಷನ್ಸ್ ಒಂದೊಂದು ರಾಯರು ಬರೀತಾರೆ. ದರ್ಪ ಅಂತಂದ್ರೆ ನಮಗೆ ಭಯ ಇರ್ತದೆ ಒಳಗಡೆ, ಗಡ 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 ನಡುತ್ತಾ ಇರ್ತೇವೆ, ಹೌದಾ? ಆದರೆ ಯಾರು ಏನಾದ್ರೂ ಭಯಪಟ್ಟು ನನ್ನನ್ನು ನಪುಂಸಕ ಷಂಡ ಅಂತ ಅನ್ಕೊಂಡ್ಬಿಡ್ತಾರೋ ಅಂತ ಆ ಒಂದು ಭಾವನೆಯಿಂದ, ಆ ಮದದಿಂದ ನಮ್ಮ ಹತ್ರ ಅದೆಲ್ಲ ಇಲ್ಲ, ನಾ ಭಯ ಪಡೋದಿಲ್ಲ ಅಂತ ಆ ಕೆಲಸಕ್ಕೆ ಹೋಗೋದು. ಅವುಗಳಿಲ್ಲ ಅಂತ ಏನು ತೋರಿಸ್ತೇವಲ್ಲ, ಅದು ದರ್ಪ. ಯಾರು ಹೇಳ್ತಾರೆ? ಎಂಥ ಡೆಫಿನೇಷನ್. ಸತ್ಯಪಿ ಭಯಕಾರಣೆ, ಭಯಪಡುವಂತಹ ಕಾರಣಗಳು ಇದ್ದರೂ ಕೂಡ ಮದಾತ್ ತದಭಾವ ದರ್ಶನ, ಮದದಿಂದಾಗಿ ಅವುಗಳು ಇಲ್ಲ ಅಂತ ತೋರಿಸೋದೇ ದರ್ಪ. ಆಸುರಿ ಸಂಪತ್ತು. ಭಯಪಡ್ರಿ ಅಂತ ದೇವಾನುದೇವತೆಗಳೇ ಭಯಪಟ್ಟಿದ್ದಾರೆ. ಬ್ರಹ್ಮಾದಿ ದೇವತೆಗಳೇ ಪರಮಾತ್ಮ ನರಸಿಂಹನನ್ನು ನೋಡಿ ಭಯಪಟ್ಟಿದ್ದಾರೆ. ನಾವ್ಯಾವ ತೃಣ ಹುಲ್ಲು, ನಾವ್ಯಾವ ಗಿಡತ್ತೊಬ್ಬರು ಹೇಳ್ರಿ? ಭಯ ಪಡಬೇಕಾದ ಸಮಯದಲ್ಲಿ ಭಯ ಪಡೋಣ. ಅಯ್ಯೋ ಭಯಪಟ್ವಿ, ಅದೇನು ದೊಡ್ಡ ವಿಷಯ? ದೇವಾನುದೇವತೆಗಳಿಗೆ ಬಿಟ್ಟಿಲ್ಲ ಭಯ. ಇಂದ್ರನಿಗೆ ತನ್ನ ಸ್ಥಾನದ ಭಯ, ಯಾರು ಬಂದು ಅಪತಾರೋ ಅಂತ. ಅವರಿಗೆ ಅವರವರ ಭಯ ಇದ್ದೇ ಇರ್ತದೆ. ಭಯ ಬಂದಾಗ ಪರಮಾತ್ಮ ಸ್ಮರಣೆ ಬರಬೇಕಷ್ಟೆ. ದರ್ಪ, ದಂಭೋ ದರ್ಪೋ ಅಭಿಮಾನ. ಅಭಿಮಾನ ಅಂತಂದ್ರೆ ಪ್ರಮಾಣದ ಅಥವಾ ಮಿತಿಯ ಉಲ್ಲಂಘನೆ. ಅಭಿಮಾನ ಪ್ರಮಾಣಾತಿಕ್ರಮ, ಎಲ್ಲ ಸೀಮೆಯನ್ನು ಮೀರುವಂಥದ್ದು. ತಪ್ತ ಮುದ್ರಾಧಾರಣೆ ಮಾಡ್ಕೊಳ್ಬೇಕು ಅಂತ ಪ್ರಮಾಣ ಇದೆ. ಏನು ಅದನ್ನು ಹಾಕೊಂಡ್ರೆ ಏನಾಗತ್ತೆ? ಪ್ರಮಾಣ ಇದೆ ರೀ. ವೇದದಲ್ಲಿ ಹೇಳಿದ್ದಾರೆ, ಅತಪ್ತ ತನುರ್ನ ತಧಾಮೋ ಅಶ್ನುತೆ. ಅತಪ್ತ ತತನು ನತಧಾಮ ಅಶ್ನುತೆ. ಈ ಯಾರ ತನುವು ಅತಪ್ತವಾಗಿದೆಯೋ, ಅರ್ಥಾತ್ ತಪ್ತ ಮುದ್ರಾಧಾರಣೆಯನ್ನು ಮಾಡಿಕೊಂಡಿಲ್ಲವೋ ಅಂಥವರು ನತಧಾಮ ನತದ್ಧಾಮ ಅಶ್ನುತೆ, ಆ ಪರಮಾತ್ಮನ ಧಾಮವಾದ ಮೋಕ್ಷವನ್ನು ಹೊಂದುವುದಿಲ್ಲ. ಪ್ರಮಾಣ ಇದೆ, ಅದನ್ನು ಉಲ್ಲಂಘನೆ ಮಾಡೋದು, ಅದನ್ಯಾರು ಹಾಕೊಳ್ತಾರೆ? ಅದನ್ನು ಅಭಿಮಾನ ಅಂತ ಕರೀತಾರೆ. ನಾವೆಲ್ಲ ಏನು ಕೊಡೋದು? ಅಭಿಮಾನ ಅಂದರೆ ನಾನು ನನ್ನದು ಅಂತ ಅಭಿಮಾನ ಅಂತ ಅಲ್ಲ. ಪ್ರಮಾಣ ಅಥವಾ ಮಿತಿಯ ಉಲ್ಲಂಘನೆ, ಅದನ್ನು ಅಭಿಮಾನ. ಕ್ರೋಧ, ಸಿಟ್ಟು. ಸಿಟ್ಟಂದ್ರೆ ಏನು? ಪರಪೀಡಾಕರ ಚಿತ್ತ ವಿಕಾರ. ಪರರಿಗೆ ಪೀಡೆಯನ್ನ ಉಂಟು ಮಾಡುವಂತಹ ಮನಸ್ಸಿನ ಒಂದು ಕ್ರೌರ್ಯತೆ ಏನಿದೆ ಅದು ಕ್ರೋಧ. ನೀವು ಸಿಟ್ಟು ಬಂದಾಗ, ಸಿಟ್ಟು ಬಂದು ನಂತರ ನಾವು ಹೊಡೆಯೋದು ಬಡಿಯೋದೆಲ್ಲ ಮಾಡ್ತೇವೆ. ಸಿಟ್ಟು ಅಂದ್ರೆ ಏನು ಅದನ್ನು ಹೇಳ್ತಾ ಇದ್ದಾರೆ. ಮತ್ತೊಬ್ಬರಿಗೆ ಪೀಡೆಯನ್ನ ಉಂಟು ಮಾಡಬೇಕು ಅನ್ನುವಂತಹ ಮನೋವಿಕಾರ ಏನಿದೆ, ಆ ವಿಕೃತವಾದ ಮೇಲೆ ಅವರಿಗೆ ಪೀಡೆಯನ್ನು ಉಂಟು ಮಾಡಲಿಕ್ಕೆ ನಾವು ಆಕ್ಷನ್ ತಗೊಳ್ತೇವೆ. ಹೊಡಿಯೋದೋ ಬಡಿಯೋದೋ ಏನೋ ಮಾಡ್ತೇವೆ. ಅದನ್ನು ಕ್ರೋಧ. ಅದಕ್ಕಿಂತ ಫಸ್ಟ್ ಸ್ಟೇಜು ಏನಿದೆ ಅದನ್ನು ಕ್ರೋಧ. ಪರಪೀಡಾಕರ ಚಿತ್ತ ವಿಕಾರ. ಅಭಿಮಾನ, ಕ್ರೋಧ, ಪಾರುಷ್ಯಂ, ನಿಷ್ಠುರವಾದ ವರ್ತನೆ. ನಿಷ್ಠುರವಾದ ವರ್ತನೆ. ಎಲ್ಲರನ್ನೂ ಸಮಾನ ಕಾಣಬೇಕು. ಪಾರುಷ್ಯ ಅಂದರೆ ಮನಸ್ಸಿಗೆ ನೋವು ಆಗುವ ಹಾಗೆ ನಾವು ನಮ್ಮ ಆಕ್ಷನ್ಗಳನ್ನು, ಹೊಡೆಯೋದು ಬಡಿಯೋದು ಅಲ್ಲ, ಅವರಿಗೆ ಮಾತಿನಿಂದಲೇ ನೋವು ಕೊಡುವಂಥದ್ದು.
ಪಾರುಷ್ಯ ನಿಷ್ಠುರವಾದ ವರ್ತನೆ ಅನೇಕ ಇವೆ ಅದರಲ್ಲಿ. ಆಮೇಲೆ ಅಜ್ಞಾನ. ಅಜ್ಞಾನ ಈ ರೀತಿ ಈ ಒಂದು ಅಭಿಮಾನ, ದಂಭ, ದರ್ಪ, ಕ್ರೋಧ, ಪಾರುಷ್ಯ, ಅಜ್ಞಾನ ಇವೆಲ್ಲವೂ ಕೂಡ ಆಸುರಿಯ ಸಂಪತ್ತು. ಪಾರ್ಥ ತಿಳಿದುಕೋ, ಆಸುರಿ ಸಂಪತ್ತಿನಿಂದ ಅಭಿಜಾತಃ ಹುಟ್ಟಿರುವಂಥದ್ದು ಅಂತ ನೀನು ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಬರ್ಕೊಳ್ಳಿ. ಆಸುರೀ ಸಂಪದಂ. ಪಾರ್ಥ ಎಲೈ ಪಾರ್ಥನೆ, ಪಾರ್ಥ ಎಲೈ ಪಾರ್ಥನೆ, ಆಸುರೀ ಸಂಪದಂ, ಆಸುರೀ ಸಂಪತ್ತನ್ನು ಆಸುರೀ ಸಂಪತ್ತನ್ನು ಅಭಿಜಾತಸ್ಯ ಹೊಂದಿದವನಿಗೆ ಅಭಿಜಾತಸ್ಯ ಹೊಂದಿದವನಿಗೆ ದಂಭಃ ತನ್ನ ಸಾಧನೆ ಯೋಗ್ಯತೆಗಳು ಕಡಿಮೆಯೆಂದು ತಿಳಿದಿದ್ದರೂ ಹೆಚ್ಚಾಗಿ ಪ್ರದರ್ಶಿಸುವುದು. ತನ್ನ ಸಾಧನೆ ಯೋಗ್ಯತೆಗಳು ಕಡಿಮೆಯೆಂದು ತಿಳಿದಿದ್ದರೂ ಹೆಚ್ಚಾಗಿ ಪ್ರದರ್ಶಿಸುವುದು. ನೀವು ದಂಭ ಅಂತ ಬರ್ಕೊಂಡು ಇದನ್ನು ಬ್ರಾಕೆಟಲ್ಲಿ ಬರ್ಕೊಳ್ಳಿ, ಸರಿನಾ? ದಂಭ ಅಂತ ಬರ್ಕೊಂಡು ಅದರ ಮುಂದೆ ಡೆಫಿನೇಷನ್ ಬ್ರಾಕೆಟಲ್ಲಿ ಬರ್ಕೊಳ್ಳಿ. ಬ್ರಾಕೆಟ್ ಕ್ಲೋಸ್. ನೆಕ್ಸ್ಟ್ ದರ್ಪಃ. ದರ್ಪಃ ಭಯಪಡಲು ಕಾರಣಗಳಿದ್ದರೂ, ದರ್ಪ ಅಂತ ಬರ್ಕೊಳ್ಳಿ, ಭಯಪಡಲು ಕಾರಣಗಳಿದ್ದರೂ ಮದದಿಂದ ಅವುಗಳಿಲ್ಲ ಎಂದು ಹೇಳಿಕೊಳ್ಳುವುದು. ಮದದಿಂದ ಅವುಗಳಿಲ್ಲ ಅಂತ ತೋರಿಸಿಕೊಳ್ಳುವುದು ದರ್ಪ. ಅಭಿಮಾನಃ ಪ್ರಮಾಣದ ಉಲ್ಲಂಘನೆ. ಪ್ರಮಾಣದ ಉಲ್ಲಂಘನೆ. ಕ್ರೋಧಃ ಪರರಿಗೆ ಪೀಡೆಯುಂಟು ಮಾಡುವ ಮನೋವಿಕಾರ. ಪರರಿಗೆ ಪೀಡೆಯುಂಟು ಮಾಡುವ ಮನೋವಿಕಾರ. ಪಾರುಷ್ಯಂ ನಿಷ್ಠುರ ವರ್ತನೆ. ಪಾರುಷ್ಯಂ ನಿಷ್ಠುರ ವರ್ತನೆ. ಅಜ್ಞಾನ ಜ್ಞಾನ ಇಲ್ಲದಿರುವಿಕೆ, ಯಾವುದೇ ವಿಷಯದಲ್ಲಾಗಲಿ ಜ್ಞಾನ ಇಲ್ಲದಿರುವಿಕೆ. ಇವುಗಳು ಇರುತ್ತವೆ. ಆಸುರಿ ಸಂಪತ್ತನ್ನು ಹೊಂದಿದವನಿಗೆ ಇವುಗಳು ಇರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇಷ್ಟ ಕೇಳಿ. ಸ್ಟ್ರೆಂತ್ ಚೆನ್ನಾಗಿದೆ ಇವತ್ತು.
ಒಳ್ಳೆ ಶ್ಲೋಕಕ್ಕೆ ಎಲ್ಲರೂ ಬಂದಿದ್ದಾರೆ. ಪ್ರಶ್ನೆ ಇದೆನಾ? ಹೇಗೆ ಕೇಳೋಣ ಆಚಾರ್ಯ? ಎಲ್ಲವೂ ನಮ್ಮಲ್ಲೇ ಇದೆ, ಪ್ರಶ್ನೆ ಇಲ್ಲೇ ಇಲ್ಲ, ಸ್ಪಷ್ಟ. ಅನುಭವಕ್ಕೆ ಬಂದಿರುವಂಥವುಗಳು ಇವೆಲ್ಲ. ಆಚಾರ್ಯ, ಈ ಸ್ವಭಾವಗಳು ಇದ್ರೆ ಏನಂತಾರೆ, ರಾಕ್ಷಸ ಸ್ವಭಾವ, ಕೆಟ್ಟ ಸ್ವಭಾವ ಅಂತ ಆಗತ್ತೆ. ಹೌದು ಹೌದು ಅಲ್ವಾ? ಹೌದು ಹೌದು. ಮತ್ತೆ ಕೊನೆಗೆ ಹೋಗ್ಬೇಕು ಅಂದ್ರೆ ತಾಮಸಿಕ ಗುಣ ಜಾಸ್ತಿ ಇದೆ. ತಾಮಸಿಕ ಗುಣ ಜಾಸ್ತಿ ಇದೆ ಅಷ್ಟೇ. ಇದೀಗ ಅದೇ ಯಾವಾಗ್ಲೂ ಇರೋದಿಲ್ಲ, ಯಾವಾಗಲೂ ಒಂದೊಂದ್ಸತಿ ಬರುತ್ತೆ. ಬಂದ್ರು ಅದು ಅಷ್ಟೇನೇನೆ, ಅಷ್ಟೇ. ಆ ತಾಮಸವೇ ಅದಷ್ಟೇನೆ. ಕೆಲವು ರಜೋಗುಣಗಳು ಇದೆ, ಡಂಬ ಅದು ಇದು ಎಲ್ಲಾನು. ಅದು ಜಾಸ್ತಿ ಇರುತ್ತೆ. ಯಾರು ನಮ್ಮನ್ನ ನೋಡ್ಬಿಟ್ರೆ ಆಚಾರ್ಯ ಹೇಳ್ದಂಗೆ ಇಷ್ಟಿಷ್ಟುದ ನಾವು ಹಾಕೊಂಡ್ಬಿಡ್ತೀವಿ. ಎಲ್ಲ ಒಂದ್ ಕಚ್ಚೆ ಹಾಕೊಂಡಿದ್ರೆ ನಾವು ಎರಡೆರಡು ಕಚ್ಚೆ ಹಾಕೋತೀವಿ. ನೋಡ್ತಾ ಇರ್ತಾರಲ್ಲ ನಮ್ಮನ್ನ ಅಂತ, ಹಂಗಾಗ್ಬಿಡತ್ತೆ. ಅನುಭವನೂ ಇದೆ, ಏನು ಮಾಡಕ್ಕಾಗಲ್ಲ. ಇವತ್ತು ಒಂದು ವಿಶೇಷ ವ್ರತ ಇದೆ, ಗೊತ್ತಾ? ಪಂಡ್ರಾಪುರದ ಆಚಾರ್ಯ ಅಲ್ಲ, ಪಂಡ್ರಾಪುರದ ಕೋಜಾಗರ ವ್ರತ. ಕೋಜಾಗರ ವ್ರತ ಪಂಡ್ರಾಪುರದಲ್ಲಿ ಜಾಸ್ತಿ ಅಲ್ವಾ ಇವತ್ತು ಆಚಾರ್ಯ? ಆ ಕಡೆ ಹೌದು, ನಮ್ ಕಡೆ ಎಲ್ಲ ಮಾಡ್ತಾರೆ ಅದನ್ನ. ಹಾ ಕೋಜಾಗರ ವ್ರತ, ಎಸ್ ಇದೆ. ಪಂಡ್ರಾಪುರದಲ್ಲಿ ತುಂಬಾ ಫೇಮಸ್. ಸ್ವಲ್ಪ ಅದ್ರ ಬಗ್ಗೆ ಇತ್ತು ಅಂತಾದ್ರೆ ಹೇಳಿ ಆಚಾರ್ಯ, ಹೇಳಿ ಆಚಾರ್ಯ. ಮಾಡ್ಕೊಳ್ಳೋಣ, ಗೊತ್ತೇ ಇಲ್ವಾ ಅದ್ರಲ್ಲಿ? ತಿಳ್ಕೊಳಕ್ಕೇನು. ನಮ್ ಮಹಾರಾಷ್ಟ್ರ ಸೈಡ್ ನಲ್ಲಿ ಮಾಡ್ತಾರೆ ತುಂಬಾ. ಅದ ರಾತ್ರಿ ಎಲ್ಲ ಜಾಗರಣೆ ಮಾಡಿ ಎಲ್ಲ. ಶಬಾಷ್. ಸ್ವಾಮಿ ನಮಸ್ಕಾರ. ಪಂಡ್ರಾಪುರನು ಮಹಾರಾಷ್ಟ್ರದಲ್ಲೇ ಇದೆ. ನಮಸ್ಕಾರ. ನಾವು ದೇಶಸ್ಥರು, ನಾವು ಅಲ್ಲಿಂದಾನೇ ಬಂದಿದ್ದು. ಸ್ವಾಮಿ ನಾವು ದೇಶಾಸ್ತ್ರಿ, ನಾವು ಅಲ್ಲಿಂದನೇ ಬಂದಿರೋದು. ನಮ್ಮ ಪೂರ್ವಜರು, ನಾವಲ್ಲ. ಹೌದು. ಅದು ವಿಶೇಷ ಏನು ಅಂತಂದ್ರೆ, ನಾರದರು ಪೃಥು ಚಕ್ರವರ್ತಿಗೆ ಹೇಳಿರುವಂಥ ಏನು ಅಂತಂದ್ರೆ, ಶೀಘ್ರವಾಗಿ ಲಕ್ಷ್ಮೀ ಕಟಾಕ್ಷವನ್ನ ಪಡಿಬೇಕು ಅಂತಂದ್ರೆ ಈ ವ್ರತವನ್ನ ಮಾಡಬೇಕಂತೆ. ಈ ಆಶ್ವೀಜ ಮಾಸದ ಚತುರ್ದಶಿ, ಶುಕ್ಲ ಪಕ್ಷದ ಚತುರ್ದಶಿ ಮತ್ತೆ ಪೂರ್ಣಿಮೆ 2 ದಿನ ಆಗುವಂತಹ ವ್ರತ. ಚತುರ್ದಶಿ ರಾತ್ರಿಯಿಂದ ಪೂರ್ಣಿಮೆ ಬೆಳಿಗ್ಗೆ ತನಕ ಈ ವ್ರತವೇ ಹೇಳುವ ಹಾಗೆ. ನಮಗೇನು ಗೊತ್ತು ಅಂತಂದ್ರೆ, ಹಾಲನ್ನ ಚಂದ್ರನ ಬಿಂಬದ ಕೆಳಗೆ ಇಟ್ಟು ಅದರ ಬಿಂಬ ಅದರಲ್ಲಿ ಬಿದ್ದು ಕುಡಿದ್ರೆ ನಾವು ಚೆನ್ನಾಗಿರ್ತೇವೆ, ಆರೋಗ್ಯವಾಗಿರ್ತೇವೆ ಅಂತ. ಕುಡಿದು ಗಡದ್ದು ನಿದ್ದೆ ಹೊಡೆದ್ರೆ ಮುಗಿದೋಯ್ತು ಅಂತ. ಹಾಗಲ್ಲ, ಅದು ವ್ರತನೇ ಹೇಳುತ್ತೆ. ಕೋಜಾಗರಃ, ಯಾರು ಎದ್ದಿರ್ತಾನೋ ಅಂತ. ಕೋಜಾಕಃ ಜಾಗರಃ, ಜಾಗೃತಿ. ಸರಿನಾ? ಅಲ್ಲಿ ಇವತ್ತಿನ ದಿನ ವಿಶೇಷ ಚತುರ್ದಶಿ ರಾತ್ರಿಯಿಂದ ಸಾಯಂಕಾಲದಿಂದ ನಾಳೆ ಬೆಳಗ್ಗೆಯವರೆಗೆ ಲಕ್ಷ್ಮೀ ನಾರಾಯಣನು ಸಂಚಾರ ಮಾಡ್ತಿರ್ತಾರಂತೆ. ಯಾರು ಎದ್ದಿರ್ತಾರೋ, ಯಾರು ಲಕ್ಷ್ಮೀ ಸ್ತೋತ್ರಗಳನ್ನ, ಲಕ್ಷ್ಮೀಪತಿಯಾದ ನಾರಾಯಣ ಸ್ತೋತ್ರಗಳನ್ನ ಮಾಡ್ತಾ ಇರ್ತಾರೋ, ಇಡೀ ರಾತ್ರಿ ಎಲ್ಲವೂ ಕೂಡ ಬೇಕಾದಷ್ಟು ಸಂಪತ್ತು ಕೊಟ್ಟು ಹೋಗ್ತಾಳೆ ಲಕ್ಷ್ಮೀದೇವಿ. ಒಂದು ಅಕ್ಕಿಯ ರಾಶಿಯಲ್ಲಿ ಕಲಶ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಲಕ್ಷ್ಮೀ ಆವಾಹನೆ, ನಾರಾಯಣನ ಆವಾಹನೆ, ಆ ಅಕ್ಕಿ ರಾಶಿಯಲ್ಲಿ ಇಂದ್ರನ ಒಂದು ಆವಾಹನೆ, ಅವರೆಲ್ಲರಿಗೂ ಷೋಡಶೋಪಚಾರ ಪೂಜೆಗಳನ್ನೆಲ್ಲ ಮಾಡಬೇಕು. ಆ ಒಂದು ನೈವೇದ್ಯಕ್ಕಾಗಿ ಪಾಯಸ ಮಾಡಬೇಕು. ಆ ಪಾಯಸವನ್ನ ಚಂದ್ರನ ಬಿಂಬದ ಕೆಳಗೆ ಇಟ್ಟು ನೈವೇದ್ಯ ಮಾಡಬೇಕು. ವಿಶೇಷ ಅದನ್ನ ನಾವು ನೈವೇದ್ಯ ಅಂತ ಸ್ವೀಕಾರ ಮಾಡಬೇಕು. ಇದು ಹೇಳಿರುವಂಥದ್ದು ಒಂದು ನಾರದರು ಪೃಥು ಚಕ್ರವರ್ತಿಗೆ. ಒಬ್ಬ ವ್ಯಕ್ತಿ ಇದ್ದ, ಲಲಿತಾ ಅಂತ.
ಒಬ್ಬ ವ್ಯಕ್ತಿ ಬಹಳ ಸಾಧು ಮನುಷ್ಯ, ಆದರೆ ಏನು ಮಾಡೋದು, ಪ್ರಾರಬ್ಧ ಕರ್ಮ ಎಲ್ಲ ವ್ರತಾನುಷ್ಠಾನಗಳನ್ನು ಮಾಡ್ತಾ ಇದ್ದ. ಆದರೆ ಒಬ್ಬರ ಹತ್ರ ಯಾವ ವಸ್ತುವನ್ನು ಬೇಡ್ತಾ ಇರಲಿಲ್ಲ. ಮತ್ತೊಬ್ಬರ ಹತ್ರ ಬೇಡಬೇಕು ಅಂತಂದರೆ ಅವನಿಗೆ ಸಾಯೋದೇ ಮೇಲು ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಬೇಡಿದರೆ ಎನ್ನೊಡೆಯನ ಬೇಡುವೆ, ಪರಮಾತ್ಮ ಏನು ಕೊಟ್ಟಿದ್ದಾನೋ ಅದರಲ್ಲೇ ಜೀವನ ಮಾಡೋದು ನಾನು, ಸಾಧ್ಯವೇ ಮತ್ತೊಬ್ಬರ ಹತ್ರ ಬೇಡಲಿಕ್ಕೆ ಸಾಧ್ಯವೇ ಇಲ್ಲ ಆಗಿದ್ದ. ಅವನ ಹೆಂಡತಿ ಕೇಳಬೇಕಾ, ಅಂಥವರ ಗಂಟು ಬಿದ್ದಿರ್ತಾರೆ. ಎರಡೂ ವಿರುದ್ಧವಾಗಿಯೇ ಇರ್ತವೆ ಇಲ್ಲಿ. ಅವಳು ಬಹಳ ಆಸೆ ಬರುಕಿ, ನಮ್ಮ ಅಕ್ಕ ನೋಡ್ರಿ, ನಮ್ಮ ತಂಗಿ ನೋಡ್ರಿ, ಎಲ್ಲ ಬಂಗಾರ ಪಾತ್ರೆ, ಎಲ್ಲ ರಜದ ಪಾತ್ರೆ ಶುರು ಮಾಡಿದ್ಲು. ನೀವು ಯಾರ ಹತ್ರ ಬೇಡೋದಿಲ್ಲ, ಇನ್ನಲೇ ನಾನು ಮಾತು ಕೇಳೋದೇ ಇಲ್ಲ ಅಂತ. ಒಮ್ಮೆ ಶ್ರಾದ್ದ, ತಂದೆಯ ಶ್ರಾದ್ದ ಮಾಡಬೇಕು ಅಂತ, ಅದಕ್ಕೆ ಸ್ವಲ್ಪ ಏನೋ ಹಣ ಕೂಡಿಟ್ಟಿದ್ದ, ಶ್ರಾದ್ದಕ್ಕೆಲ್ಲ ಸಲಕರಣೆಗಳನ್ನು ಮಾಡಿದ, ಹಿಂದಿನ ದಿನ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾನೆ. ಹೆಂಡತಿ ಮೂಲೆಯಲ್ಲಿ ಕೊಳ್ತಿದ್ದಾಳೆ, ಯಾವ ಸಹಕಾರವೂ ಮಾಡ್ತಿಲ್ಲ. ಏನು ಹೇಳ್ತಾನೋ ಗಂಡ ಅಂತದ್ ವಿರುದ್ಧವಾಗಿಯೇ ಮಾಡ್ತಾ ಇದ್ದಾಳೆ ಹೆಂಡತಿ. ಅದಕ್ಕೆ ಒಬ್ಬ ಬ್ರಾಹ್ಮಣ ಬರ್ತಾನೆ, ಗಣಪತಿ ಅಂತ ಅವನ ಹೆಸರು. ಆ ಬ್ರಾಹ್ಮಣ ಬಂದು ಹೇಳ್ತಾನಂತೆ, ಯಾಕೋ ಏನಾಯಿತು ಅಂತ ಕೇಳಿದಾಗ, ಯಾಕೋ ಸ್ವಲ್ಪ ಡಲ್ ಆಗಿದೆಯಲ್ಲ, ಏನೋ ಆಗಿದೆ ಅಂತ ಕೇಳಿದಾಗ, ಇಲ್ಲ ಹೀಗೆ ಹೆಂಡತಿ ಯಾವ ಮನೆ ಕೆಲಸವನ್ನೇ ಮಾಡ್ತಿಲ್ಲ, ನಾಳೆ ಶ್ರದ್ಧೆ ಇದೆ, ಸ್ವಲ್ಪ ಅನುಕೂಲಕರಳಾಗಿಲ್ಲ ನನ್ನ ಹೆಂಡತಿ ಅಂದಾಗ, ಪುಣ್ಯ ಮಾಡಿದ್ಯಾ ನೀನು ಅಂತ ಹೇಳ್ತಾನಂತೆ. ಇದೇನಿದು, ಹಾಕಿದ ಬರೆ ಮೇಲೆ ಇನ್ನೊಂದು ಬರೆ ಎಳೆದ ಹಾಗೆ, ಇಂಥ ಹೆಂಡತಿ ಇದ್ದಾಳಲ್ಲ ಅಂತ ನಾನು ದುಃಖ ಪಡ್ತಿದ್ರೆ ತುಂಬ ಪುಣ್ಯ ಮಾಡಿದಿ ಅಂತೀಯಲ್ಲ ನೀನು ಅಂತ ಹೇಳಿದರೆ, ಇನ್ನು ಹೆಂಡತಿ ಏನು ಮಾಡ್ತಿದ್ದಾಳೆ, ಹೇಳಿದ್ದನ್ನೆಲ್ಲ ಉಲ್ಟಾ ಮಾಡ್ತಿದ್ದಾಳೆ. ನೀ ಉಲ್ಟಾನೇ ಹೇಳು, ನಾಳೆ ನಾ ಶ್ರಾದ್ದ ಮಾಡೋದಿಲ್ಲ ಅಂತ ಹೇಳ್ದ. ನಾಳೆ ನೀವು ಶ್ರಾದ್ದ ಮಾಡಬೇಕು, ನಾಳೆ ಶ್ರಾದ್ದ ಮಾಡಬೇಕು ಅಂತಂದ್ರೆ ಕೆಟ್ಟ ಅನಾಚಾರಿಯಾದ ಕುಡುಕ ಬ್ರಾಹ್ಮಣನನ್ನ ಕರೆದುಕೊಂಡು ಬಾ. ಒಳ್ಳೆಯ ಬ್ರಾಹ್ಮಣನನ್ನ ಕರೆದುಕೊಂಡು ಬಂದು ವ್ರತನಿಷ್ಠೆಯನ್ನು ಎಲ್ಲವನ್ನೂ ಮಾಡುವಂತಹ ಸದಾಚಾರಿಯಾದ ಒಳ್ಳೆ ಬ್ರಾಹ್ಮಣನ ಹುಡುಕಾಡಿ ಕರೆದುಕೊಂಡು ಬಂದು ಎಲ್ಲವೂ ಆಯಿತು. ಪಿಂಡ ವಿಸರ್ಜನೆಗೆ ಅವಾಗ ಅವನು ಮರೆತು ಬಿಟ್ಟಿದ್ದ. ಮರುದಿನ ಪಿಂಡ ವಿಸರ್ಜನೆಯನ್ನು ಅವನು ಹೇಳ್ತಾನೆ, ಪಿಂಡವನ್ನು ತಗೊಂಡು ಬಾವಿಯಲ್ಲಿ ಹಾಕು ಅಂತ. ಅವಳು ತಗೊಂಡು ಹೋಗಿ ಶೌಚಾಲಯದಲ್ಲಿ ಹಾಕಿಬಿಡ್ತಾಳೆ. ಪಿಂಡಗಳನ್ನು ಶೌಚಾಲಯದಲ್ಲಿ ಹಾಕಿಬಿಡ್ತಾಳೆ. ಬಹಳ ಬಹಳ ಬೇಜಾರಾಗಿಬಿಡ್ತಾಳೆ. ಅಯ್ಯೋ, ನಾನು ತಪ್ಪು ಹೇಳಿಬಿಟ್ಟೆ, ನಾನು ಶೌಚಾಲಯದಲ್ಲಿ ಹಾಕು ಅಂತ ಹೇಳಿದಾಗ ಅವಳು ತಗೊಂಡು ಬಾವಿಯಲ್ಲಿ ಹಾಕ್ತಿದ್ಲೇನೋ, ನಾನು ನಿನ್ನೆ ಮರೆತು ಬಿಟ್ಟಿದ್ದೆ ಅಂತ ಹೇಳಿ ಬಹಳ ದುಃಖ ಆಗಿಬಿಡ್ತದೆ ಅವನಿಗೆ. ಮನೆ ಬಿಟ್ಟು ಹೋಗಿಬಿಡ್ತಾನೆ. ಒಂದು 15 ದಿನ ಮನೆ ಬಿಟ್ಟೆಲ್ಲೋ ಹೋಗಿಬಿಡ್ತಾನೆ. ಈ ಪಿತೃಪಕ್ಷದಲ್ಲೇ ಮಾಡ್ತಿರ್ತಾನ ಅವನು. ದಸರಾ ಎಲ್ಲ ಮುಗಿಸ್ಕೊಂಡು ಬೇರೆ ಎಲ್ಲೋ ಹೋಗಿರ್ತಾನೆ. ಒಂದು ಸ್ಥಳದಲ್ಲಿ ರಾತ್ರಿ ಹೊತ್ತು ನಾಗಕನ್ನಿಕೆಯರೆಲ್ಲ ಈ ವ್ರತವನ್ನು ಮಾಡ್ತಾ ಇರ್ತಾರೆ. ಇದೇ ದಿನ ರಾತ್ರಿ ನಾಗಕನ್ನಿಕೆಯರು ಈ ವ್ರತವನ್ನು ಮಾಡ್ತಿರ್ತಾರೆ. ಹೋಗ್ತಾನೆ. ಅವರು ಹಿಂದೆ ಅನೇಕ ಇದೇ ವ್ರತಗಳನ್ನು ಮಾಡಿ ಅನೇಕ ಸಂಪತ್ತನ್ನೆಲ್ಲ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ. ನೀವೆಲ್ಲ ಕೇಳಿರ್ಬೋದು, ಕೆಲವೊಂದು ನಿಧಿಗಳಿಗೆ ಸರ್ಪಗಳು ಕಾವಲಿರ್ತದೆ, ಸರ್ಪಗಾವಲು ಅಂತ. ಅಂದರೆ ಆ ನಾಗದೇವತೆಗಳೆಲ್ಲರೂ ಕೂಡ ಈ ಒಂದು ವ್ರತವನ್ನು ಮಾಡಿ ಲಕ್ಷ್ಮೀದೇವಿಯನ್ನು ಒಲಿಸಿಕೊಂಡು ಅಂತಹ ನಿಧಿಗಳನ್ನು ಅವರು ಕೂಡಿಟ್ಕೊಂಡಿರ್ತಾರೆ. ಅಲ್ಲಿ ಹೋದಾಗ ಅವರು 3 ಜನ ನಾಗಕನ್ನಿಕೆಯರಿರ್ತಾರೆ, ಪಗಡೆ ಆಟ ಆಡ್ತಿರ್ತಾರೆ. ಯಾರು ನೀನು ಕೇಳ್ತಾರೆ. ಹೀಗೆ ಅಂತ ಹೇಳಿದಾಗ ಹತ್ರ ಹೋಗ್ತಾನೆ, ನೋಡ್ತಾನೆ ಏನಂತ. ಅವ್ರು ಕರೀತಾರೆ, ಪಗಡೆ ಆಟ ಆಡೋಣ ಬಾ ಅಂತ. ದ್ಯೂತ ಅಧಾರ್ಮಿಕವಾದಂತಹ ವೃತ್ತಿ, ಅದು ಕ್ರಿಯೆ, ಅದು ಆಡಬಾರದು. ದ್ಯೂತ ಈ ಒಂದು ದಿನ ಆಡಲೇಬೇಕಂತೆ. ವಿಶೇಷವಾಗಿ ಈ ವ್ರತದ ಅಂಗ ಅಂತೆ ಅದು. ದ್ಯೂತ ಆಡಲೇಬೇಕಂತೆ. ದ್ಯೂತ ಆಡ್ತಾನೆ. ಪಣ ಇಡಬೇಕಲ್ಲಪ್ಪ, ಏನಿಡಬೇಕು? ಮೊದಲಿಗೆ ಕೌಪೀನ ಇಟ್ಟ, ತದನಂತರ ಯಜ್ಞೋಪವೀತ ಇಟ್ಟ, ಎಲ್ಲವನ್ನೂ ಸೋತ. ಇನ್ನೇನು ತನ್ನನ್ನು ತಾನೇ ಸಮರ್ಪಣೆ ಮಾಡಿಕೊಂಡ. ಅವರ ಹತ್ರ ಸಮರ್ಪಣೆ ಮಾಡ್ಕೊಳ್ಬೇಕು. ಮೇಲ್ಗಡೆ ಲಕ್ಷ್ಮೀನಾರಾಯಣ ಬರ್ತಾ ಇದ್ದಾರೆ. ಪರಮಾತ್ಮ ಹೇಳ್ತಾನಂತೆ ಲಕ್ಷ್ಮೀದೇವಿಗೆ, ನನ್ನ ಭಕ್ತ ಅವನು, ವ್ರತನಿಷ್ಠೆಯನ್ನು ಅನೇಕ ಮಾಡ್ತಾನೆ, ಈ ಸಮಯದಲ್ಲಿ ಎಚ್ಚರ ಇದ್ದಾನೆ, ವಿಚಾರ ಮಾಡಿ.
ನಾವು ಬುಕ್ ಹಿಡ್ಕೊಂಡು ಓದು ಅಂತ ನಿದ್ದೆ ಬಂದ್ಬಿಡ್ತದೆ. ಎಚ್ಚರ ಇದ್ದಾನೆ, ಅವನಿಗೆ ಸಂಪತ್ತನ್ನು ಕೊಡು. ಬಹಳ ದುಃಖದಲ್ಲಿದ್ದಾನೆ ಅಂತಂದಾಗ ಲಕ್ಷ್ಮೀದೇವಿ ಹೋಗಿ ಅವನಿಗೆ ಅನುಗ್ರಹ ಮಾಡ್ತಾಳೆ. ಸುತ್ತಲೂ ಕೂಡ ನಿಧಿಗಳ ರಾಶಿ, ಅವನ ಸುತ್ತಲೂ ಮನ್ಮಥನ ಹಾಗೆ ಕಾಣ್ತಾನೆ. ಆ ನಾಗಕನ್ನಿಕೆಯರು ಕೂಡ ಅವರ ಮೇಲೆ ಮೋಹಿತರಾಗ್ತಾರೆ. ನೀನನ್ನ ಮದುವೆ ಮಾಡಿಕೋ ಅಂತ 3 ಜನ ನಾಗಕನ್ನಿಕೆಯರು ಬೆನ್ನು ಹತ್ತಾರೆ. ಅವನು ಹೇಳ್ತಾನೆ, ನನಗೆ ಮದುವೆ ಆಗಿದೆ, ನಾನು ಮದುವೆ ಆಗೋದಿಲ್ಲ. ಆದರೆ ಅವರು ಮತ್ತೆ ಹೇಳ್ತಾರೆ, ಇನ್ನೊಮ್ಮೆ ಪಗಡೆ ಆಟ ಆಡೋಣ, ನೀನು ಗೆದ್ರೆ ಮದುವೆ ಆಗೋದು ಬೇಡ, ನಾವು ಗೆದ್ರೆ ನಾವು ಹೇಳ್ದಾಗ ಕೇಳಬೇಕು, ನೀ ಮದುವೆ ಆಗಬೇಕು ಅಂತ. ಆಯ್ತು ಆಡೋಣ ಅಂತೇಳಿ ಆಡ ಶುರು ಮಾಡ್ತಾನೆ. ಯಾವಾಗ ಪಗಡೆ ಆಟ ಆಡ್ತಾನೋ, ಮೊದಲಿಗೆ ಪಗಡೆ ಆಟ ಆಡಿದಾಗ ಲಕ್ಷ್ಮೀ ಕಟಾಕ್ಷ ಇರಲಿಲ್ಲ. ಈಗ ಪಗಡೆ ಆಟ ಆಡಿದಾಗ ಲಕ್ಷ್ಮೀನಾರಾಯಣ ಕಟಾಕ್ಷ ಇಬ್ಬರ ಕಟಾಕ್ಷವೂ ಇತ್ತು. ಗೆದ್ದು ಬಿಟ್ಟ, ಮದುವೆ ಆಗಲಿಲ್ಲ. ತದನಂತರ ಅವನು ತನ್ನ ಮನೆಗೆ ಹೋಗ್ತಾನೆ. ತನ್ನ ಹೆಂಡತಿಗೆ ಹೇಳಿ ಹೀಗೆಲ್ಲ ಸಮಾಧಾನ ಮಾಡ್ತಾನೆ. ಅಷ್ಟು ರಾಶಿಗಳನ್ನು ಕೂಡ ಧರ್ಮದ ಮಾರ್ಗದಲ್ಲಿಯೇನೆ ಆ ಒಂದು ಹಣವನ್ನು ತೆಗೆದುಕೊಂಡು ಹೋಗ್ತಾನೆ ಅಂತ ನಾರದರು ಋತುಚಕ್ರವರ್ತಿಗೆ ಹೇಳಿದಂತಹ ಕಥೆ. ಆದ್ದರಿಂದ ಈ ಒಂದು ದಿನ ಯಾರು ಎಚ್ಚರ ಇದ್ದು ಲಕ್ಷ್ಮೀ ಉಪಾಸನೆಯನ್ನು ಮಾಡ್ತಾರೋ ಆ ಒಬ್ಬ ಮನೆ ಯಜಮಾನ ಬೆಳಗ್ಗೆಯಿಂದ ಉಪವಾಸ ಇದ್ದು ಬರೀ ಎಳನೀರನ್ನು ಮಾತ್ರ ಕುಡಿಬೇಕು. ಸಾಯಂಕಾಲ ಕಲಶ ಪ್ರತಿಷ್ಠಾಪನೆಯನ್ನೆಲ್ಲ ಮಾಡಿ ಮರುದಿನ ಈ ರಾತ್ರಿ ಹೊತ್ತು ಹಾಲು ನೈವೇದ್ಯನೆಲ್ಲ ಮಾಡಿ ಮರುದಿನ ಸದ್ಬ್ರಾಹ್ಮಣನಿಗೆ ಕರೆದು ದಕ್ಷಿಣೆಯನ್ನು ಕೊಟ್ಟಾಗ ಈ ವ್ರತ ಸಮಾಪ್ತಿ ಆಗತ್ತೆ, ಲಕ್ಷ್ಮೀ ಕಟಾಕ್ಷ ಬಹಳವಾಗಿ ಆಗತ್ತೆ ಅಂತ ಈ ಒಂದು ಇವತ್ತಿನ ವ್ರತ ವಿಶೇಷದ ಒಂದು ಕಥಾಸಾರ. ಶ್ರೀಕೃಷ್ಣ ಕೃಷ್ಣಾರ್ಪಣ. ಧನ್ಯವಾದ. ಆಚಾರ್ಯ ಭೃಗು